ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 229ನೆಯ ಅಧ್ಯಾಯವಾದ ರಾಜಧರ್ಮ ಶಾಂತಿ ಕಥನ, ಉತ್ಪಾತಗಳು ಆಗುವುದಕ್ಕೆ ಕಾರಣ, ಅವುಗಳಿಂದ ಉಂಟಾಗುವ ಕೇಡುಗಳು, ಅವು ಗೋಚರವಾಗುವ ರೀತಿ, ಹಾನಿಕರವಲ್ಲದ ಪಾಂಚಭೌತಿಕ ವಿಕಾರಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮನುಚಕ್ರವರ್ತಿಯು ಹೇಳುತ್ತಾನೆ, ದೇವ, ಉತ್ಪಾತಗಳ ಫಲವನ್ನು, ಅವುಗಳ ದೋಷ ಪರಿಹಾರವನ್ನು ತಿಳಿಸು. ಎಲೈ ವಿಶಾಲಾಕ್ಷ, ತಿಳಿಯಬೇಕಾದುದೆಲ್ಲವೂ ನಿನಗೆ ಸಂಪೂರ್ಣವಾಗಿ ಗೊತ್ತಿದೆ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಈ ವಿಷಯವಾಗಿ ಧರ್ಮಜ್ಞರಲ್ಲೆಲ್ಲ ಅಗ್ರಗಣ್ಯನೂ ಮಹಾತಪಸ್ವಿಯೂ ಆದ ವೃದ್ಧ ಗರ್ಗನು ಅತ್ರಿಮುನಿಗೆ ಹೇಳಿದುದನ್ನೇ ನಿನಗೀಗ ಹೇಳುವೆನು. ರಾಜ, ಮಹಾ ತೇಜಸ್ವಿಯಾದ ಅತ್ರಿಮುನಿಯು ಋಷಿಗಳಿಗೆ ಪ್ರೀತಿಪಾತ್ರನಾದ
ಗರ್ಗ ಮಹರ್ಷಿಯು ಸರಸ್ವತೀ ನದಿಯ ತೀರದಲ್ಲಿ ಕುಳಿತಿರಲು ಹೀಗೆ ಪ್ರಶ್ನಿಸಿದನು. ಅತ್ರಿ ಮುನಿಯು ಕೇಳುತ್ತಾನೆ, ಜನರು, ನಗರಗಳು ಮತ್ತು ರಾಜರು ವಿನಾಶಕ್ಕೆ ಗುರಿಯಾಗುವರೆಂಬುದನ್ನು ಪೂರ್ವಭಾವಿಯಾಗಿ ತಿಳಿಸುವ ಲಕ್ಷಣಗಳನ್ನೆಲ್ಲ ನನಗೆ ಹೇಳು. ಗರ್ಗಮುನಿಯು ಹೇಳುತ್ತಾನೆ, ಮನುಷ್ಯರ ಅಪಚಾರದಿಂದ ದೇವತೆಗಳು ಅಸಮಾಧಾನಗೊಳ್ಳುತ್ತಾರೆ. ದೇವತೆಗಳ ಅಪ್ರೀತಿಯಿಂದ ಉತ್ಪಾತವು ಹುಟ್ಟುತ್ತದೆ. ದಿವ್ಯ ಅಂತರಿಕ್ಷ ಮತ್ತು ಭೌಮವೆಂದು ಉತ್ಪಾತವು 3 ವಿಧವಾಗಿದೆ. ಗ್ರಹಗಳಲ್ಲೂ ನಕ್ಷತ್ರಗಳಲ್ಲೂ ತೋರಿಬರುವ ವಿಕಾರವು ದಿವ್ಯೋತ್ಪಾತವೆನಿಸುವುದು. ಇನ್ನು ಆಂತರಿಕ್ಷೋತ್ಪಾತವನ್ನು ಹೇಳುವೆನು ಕೇಳು. ಉಲ್ಕಾಪಾತ, ದಿಕ್ಕುಗಳ ಉರಿ, ಪರಿವೇಶ, ಗಂಧರ್ವನಗರ ಅಂದರೆ ಆಕಾಶದಲ್ಲಿ ಚಿತ್ರ ವಿಚಿತ್ರವಾದ ನಗರವು ಕಾಣಿಸುವುದು ಮತ್ತು ಸಹಜ ರೀತಿಯಲ್ಲಿಲ್ಲದ ಮಳೆ, ಇವೇ ಮೊದಲಾದವು ಆಂತರಿಕ್ಷೋತ್ಪಾತವೆನಿಸುವವು. ಸ್ಥಾವರ ಜಂಗಮ ವಸ್ತುಗಳಲ್ಲಿ ತೋರಿಬರುವ ವಿಕಾರವು, ಭೂಕಂಪವು, ಕೆರೆ ಕೊಳಗಳಲ್ಲಿ ಕಾಣುವ ವ್ಯತ್ಯಾಸವು ಭೂ ಸಂಬಂಧವಾದ ಉತ್ಪಾತಗಳು. ಭೂಮಿಯ ಉತ್ಪಾತದ ಫಲವು ಅಲ್ಪ, ಅದು ಬಹುಕಾಲ ನಂತರ ಅನುಭವಕ್ಕೆ ಬರುತ್ತವೆ. ಅಂತರಿಕ್ಷದ ಉತ್ಪಾತವು ಮಧ್ಯಮ ಫಲವನ್ನು ಕೊಡುತ್ತದೆ. ಅದರ ಕಾಲಾವಕಾಶವು ದೀರ್ಘವೂ ಅಲ್ಲ, ಅಲ್ಪವೂ ಅಲ್ಲ. ದಿವ್ಯೋತ್ಪಾತವು ಸಂಭವಿಸಿದ 7 ದಿನಗಳೊಳಗೆ ಸೌಮ್ಯವಾದ ರೀತಿಯಲ್ಲಿ ಮಳೆಯಾದರೆ ಅದರಿಂದ ಯಾವ ಫಲವೂ ಉಂಟಾಗುವುದಿಲ್ಲ ಎಂದು ಅರಿಯಬೇಕು. ದಿವ್ಯೋತ್ಪಾತದ ಭೀತಿಯು ಶಾಂತಿ ಇಲ್ಲದೆ ಪರಿಹಾರವಾಗುವುದಿಲ್ಲ. 3 ವರ್ಷಗಳೊಳಗೆ ಅದು ಬಹು ಭಯಂಕರವಾದ ಫಲವನ್ನು ಕೊಡುವುದು. ರಾಜನ ಶರೀರದಲ್ಲಿ, ಪ್ರಜೆಗಳಲ್ಲಿ, ಪಟ್ಟಣದ ಹೆಬ್ಬಾಗಿಲಲ್ಲಿ, ಪುರೋಹಿತನಲ್ಲಿ, ರಾಜನ ಪುತ್ರರಲ್ಲಿ, ಭಂಡಾರದಲ್ಲಿ ಮತ್ತು ವಾಹನದಲ್ಲಿ ಅದು ತನ್ನ ಫಲವನ್ನು ತೋರಿಸುವುದು. ರಾಜೇಂದ್ರ, ಋತು ಧರ್ಮಾನುಸಾರವಾಗಿ ಕೆಲವು ಉತ್ಪಾತಗಳು ಶುಭ ಫಲವನ್ನೇ ಕೊಡತಕ್ಕವುಗಳಾಗುವವು. ಅವುಗಳನ್ನು ಹೇಳುವೆನು ಕೇಳು. ಸಿಡಿಲು ಬೀಳುವುದು, ನೆಲ ನಡುಗುವುದು, ಸಂಧ್ಯಾಕಾಲದಲ್ಲಿ ಭಯಂಕರವಾಗಿ ಗುಡುಗುವುದು, ಪರಿವೇಶ ಹಾಕುವುದು, ಧೂಳು ಏಳುವುದು, ಹೊಗೆಯಾಡುವುದು, ಉದಯಾಸ್ತಮಾನಗಳಲ್ಲಿ ಸೂರ್ಯನು ಕೆಂಪಗಿರುವುದು, ಮರಗಳಿಂದ ಜಿಡ್ಡು ಸೋರುವುದು, ಮರಗಳಲ್ಲಿ ಬಹಳವಾಗಿ ಹಣ್ಣು ಬಿಡುವುದು, ಹಸುಗಳು, ಪಕ್ಷಿಗಳು, ಜೇನು ಇವು ವೃದ್ಧಿಯಾಗುವುದು, ಇವೆಲ್ಲವೂ ವಸಂತ ಋತುವಿನಲ್ಲಿ ಶುಭವನ್ನುಂಟು ಮಾಡುತ್ತವೆ. ನಕ್ಷತ್ರಗಳು ಬೀಳುವುದು, ಉಲ್ಕಾಪಾತವಾಗುವುದು, ಸೂರ್ಯ ಚಂದ್ರರ ಮಂಡಲಗಳು ಕಪಿಲವರ್ಣವಾಗುವುದು, ಸಂಧ್ಯಾ ಸಮಯದಲ್ಲಿ ಆಕಾಶವು ಕಪ್ಪು, ಬಿಳುಪು, ಹಳದಿ, ಬೂದಿ, ಕತ್ತಲೆ ಕೆಂಪು ಮತ್ತು ಮುತ್ತುಗದ ಹೂಗಳ ಬಣ್ಣದಿಂದ ಕೂಡಿ ಅಲ್ಲೋಲ ಕಲ್ಲೋಲವಾದ ಸಾಗರದಂತೆ ಕಾಣುವುದು, ಹೊಳೆಗಳಲ್ಲಿ ನೀರು ಬತ್ತುವುದು. ಈ ಲಕ್ಷಣಗಳು ಗ್ರೀಷ್ಮ ಋತುವಿನಲ್ಲಿ ಕಾಣಬಂದರೆ ಶುಭವಾಗುವುದೆಂದು ಹೇಳಬೇಕು. ಕಾಮನಬಿಲ್ಲು ಮೂಡುವುದು, ಚಂದ್ರ ಸೂರ್ಯರಿಗೆ ಪರಿವೇಶ ಹಾಕುವುದು,
ಮಿಂಚುವುದು, ಉಲ್ಕಾಪಾತಗಳಾಗುವುದು, ಕೊಂಬುಳ್ಳ ಪ್ರಾಣಿಗಳು ಮತ್ತು ಹಂದಿಗಳು ಮೈ ಕೊಡಹುವುದು, ಉಜ್ಜುವುದು, ಉತ್ಸಾಹದಿಂದ ಧ್ವನಿ ಮಾಡುವುದು, ನೆಲವನ್ನು ಬಗೆಯುವುದು, ನದಿಗಳಲ್ಲೂ ಕಟ್ಟೆಗಳಲ್ಲೂ ಸರೋವರಗಳಲ್ಲೂ ನೀರಾಟವನ್ನು ಈಜುವುದನ್ನು ಬಿಡುವುದು. ಇವೆಲ್ಲವೂ ವರ್ಷ ಋತುವಿನಲ್ಲಿ ಶುಭ ಫಲ ಸೂಚಕವಾದ ಚಿಹ್ನೆಗಳು. ತಣ್ಣಗೆ ಗಾಳಿ ಬೀಸುವುದು, ಮಂಜು ಸುರಿಯುವುದು, ಮೃಗ ಪಕ್ಷಿಗಳು ಕೂಗುವುದು, ರಾಕ್ಷಸರು, ಭೂತಗಳು ಮತ್ತು ಪಿಶಾಚಗಳು ಕಾಣಿಸಿಕೊಳ್ಳುವುದು, ಮನುಷ್ಯರಿಲ್ಲದೆ ಮಾತು ಕೇಳಿಸುವುದು, ದಿಕ್ಕುಗಳಲ್ಲಿ ಹೊಗೆಯು ಕತ್ತಲೆಯು ತುಂಬಿಕೊಳ್ಳುವುದು, ವನಗಳು ಪರ್ವತಗಳು ಆಕಾಶದೊಡನೆ ಕೂಡಿಕೊಂಡಂತೆ ಕಾಣುವುದು, ಸೂರ್ಯನ ಉದಯಾಸ್ತ ಕಾಲಗಳಲ್ಲಿ ವಿಶೇಷ ವ್ಯತ್ಯಾಸವು ಕಾಣುವುದು. ಇವು ಹೇಮಂತ ಋತುವಿನಲ್ಲಿ ಶುಭ ಲಕ್ಷಣಗಳು. ಅಮಾನುಷ ಸ್ತ್ರೀಯರು, ಗಂಧರ್ವರು, ವಿಮಾನಗಳು ಆಶ್ಚರ್ಯಕರವಾಗಿ ಗೋಚರವಾಗುವುದು, ಗ್ರಹಗಳು, ನಕ್ಷತ್ರಗಳು, ತಾರೆಗಳು ವಿಶೇಷ ರೂಪದಿಂದ ಕಾಣಿಸಿಕೊಳ್ಳುವುದು, ಆಕಾಶ ಭಾಷಿತವು ಕೇಳಿಸುವುದು, ವನಗಳಲ್ಲೂ ಪರ್ವತದ ತಪ್ಪಲುಗಳಲ್ಲೂ ಸಂಗೀತದ ಮತ್ತು ವಾದ್ಯಗಳ ಮಧುರ ಧ್ವನಿಯಾಗುವುದು, ಸಸ್ಯಗಳು ವೃದ್ಧಿಯಾಗುವುದು, ರಸವು ಉತ್ಪತ್ತಿಯಾಗುವುದು. ಇವೆಲ್ಲವೂ ಶರತ್ಕಾಲದಲ್ಲಿ ಶುಭ ಫಲವನ್ನು ಸೂಚಿಸುವ ಚಿಹ್ನೆಗಳು. ಆಕಾಶವು ಕರಿಯ ಕಾಡಿಗೆಯಂತಾಗುವುದು ಮತ್ತು ನಕ್ಷತ್ರಗಳಿಂದಲೂ ಉಲ್ಕಾಪಾತಗಳಿಂದಲೂ ಕೂಡಿ ಹೊಂಬಣ್ಣವನ್ನು ತಾಳುವುದು. ಸ್ತ್ರೀಯರಲ್ಲೂ ಹಸು, ಆಡು, ಕುದುರೆ, ಜಿಂಕೆ ಮತ್ತು ಪಕ್ಷಿಗಳಲ್ಲೂ ವಿಚಿತ್ರವಾಗಿ ಗರ್ಭೋತ್ಪತ್ತಿಯಾಗುವುದು. ಎಲೆಗಳು, ಚಿಗುರುಗಳು ಮತ್ತು ಬಳ್ಳಿಗಳಲ್ಲಿ ರೂಪ ವ್ಯತ್ಯಾಸವಾಗುವುದು. ಇವು ಶಿಶಿರ ಋತುವಿನಲ್ಲಿ ಶುಭಪ್ರದವಾದ ಲಕ್ಷಣಗಳು. ಋತು ಸ್ವಭಾವವಲ್ಲದೆ ಉತ್ಪಾತವು ಸಂಭವಿಸಿ ಕಣ್ಣಿಗೆ ಕಾಣಿಸಿಕೊಂಡರೆ ಕೂಡಲೇ ರಾಜನು ಶಾಸ್ತ್ರದಲ್ಲಿ ಹೇಳಿರುವಂತೆ ಶಾಂತಿಯನ್ನು ಮಾಡಬೇಕು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಅದ್ಭುತ ಶಾಂತಿಕೋತ್ಪತ್ತಿರ್ನಾಮ 1930 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 230 ಹಾಗೂ 231 ಅಧ್ಯಾಯಗಳಾದ ರಾಜಧರ್ಮ, ವಿಗ್ರಹೋತ್ಪಾತ ಕಥನ, ದೇವತಾ ವಿಗ್ರಹಗಳಲ್ಲಿ ವ್ಯಕ್ತವಾಗುವ ಉತ್ಪಾತಗಳು, ಅವುಗಳಿಂದ ಆಗುವ ಅನರ್ಥಗಳ ಪರಿಹಾರ, ಅಗ್ನ್ಯುತ್ಪಾತ ಲಕ್ಷಣ, ಅಗ್ನಿಯಿಂದ ಸೂಚಿತವಾಗುವ ಉತ್ಪಾತಗಳು, ಅವುಗಳಿಂದ ಉಂಟಾಗುವ ಹಾನಿ ಮತ್ತು ಅದರ ಶಾಂತಿ ವಿಧಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.